ನಮ್ಮ ಸಮಸ್ಯೆಯನ್ನ ಸಿಎಂ ಕುಮಾರಸ್ವಾಮಿ ಬಗೆಹರಿಸಿದ್ರೆ ಉತ್ತರದಲ್ಲಿ ಜೆಡಿಎಸ್ಗೆ ಬೆಂಬಲ ಕೊಡ್ತೀವಿ ಅಂತ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಶಾಸಕರಾದ ಭಾರತಿ ಸುರೇಶ್, ಬಸವರಾಜು, ಸೋಮಶೇಖರ್ ಭೇಟಿಯಾಗಿ ಚರ್ಚೆ ನಡೆಸಿದರು. ಈ ವೇಳೆ ಸಿದ್ದರಾಮಯ್ಯ ಮುಂದೆ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಬಳಿಕ ಮಾತನಾಡಿರುವ ಅವರು, ನಾವು ಜೆಡಿಎಸ್ ಜೊತೆ ಗುದ್ದಾಡಿಕೊಂಡು ಬಂದಿದ್ದೀವಿ, ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿದ್ದಾರೆ. ನಮಗೆ ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ವಿರೋಧ ಇಲ್ಲ, ಆದರೆ ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದಾವೆ. ಹೈಕಮಾಂಡ್ ಬೆಂಬಲಿಸುವಂತೆ ಹೇಳಿದೆ. ನಾನು ಕೂಡ 100ಕ್ಕೆ 100ರಷ್ಟು ಬೆಂಬಲಿಸ್ತೀವಿ, ಆದರೆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಾವು 7 ಜನ, 5 ಕಾಂಗ್ರೆಸ್ಸು, 2 JDSನವರು 7 ಜನ ಕೂಡ ಒಗ್ಗಟ್ಟಾಗಿದ್ದೇವೆ. ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ಯಾವುದೇ ಥರವಾದ ಡೌಟ್ ಬೇಡ. ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಬಟ್ ನಮ್ಮ ವೈಯಕ್ತಿಕವಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ತೊಂದರೆ ಆಗ್ತಾ ಇದೆ ಅದನ್ನು ತಾವು ಕೂಡ ಅದನ್ನು ಬಗೆಹರಿಸಿಕೊಡ್ಬೇಕು ಅಂತೇಳಿ ಅವರ ಗಮನಕ್ಕೂ ತಂದಿದ್ದೇವೆ. ಏನು ಪ್ರಾಬ್ಲಮ್ಸ್ ಅಂತ ಕೇಳಿದ್ದಾರೆ. ನಮ್ಮ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂನ್ಸಿ ಪ್ರಾಬ್ಲಮ್ಸ್. ಯಾಕೆಂದರೆ ಇದುವರೆಗೂ ನಾವು JDS ಜೊತೆಯಲ್ಲೇ ಫೈಟ್ ಮಾಡಿಕೊಂಡು ಬಂದಿರತಕ್ಕಂಥದ್ದು. ನನ್ನ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ ಏನು ಪ್ರಾಬ್ಲಮ್ಸ್ ಇದೆ, ಹೆಬ್ಬಾಳದಲ್ಲಿ ಏನಿದೆ, KR ಪುರಂದಲ್ಲಿ ಏನಿದೆ, ನಮ್ಮ ಹುಲಿಕೇಶಿ ನಗರದಲ್ಲಿ ಏನಿದೆ, ಬ್ಯಾಟರಾಯಪುರದಲ್ಲಿ ಏನಿದೆ, ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟದ್ದು ಪ್ರಾಬ್ಲಮ್ಸ್ ಇದೆ. ಅದು ತಾವು ಮಧ್ಯಪ್ರವೇಶ ಮಾಡಬೇಕಾಗ್ತದೆ. ಆ ಮಧ್ಯಪ್ರವೇಶ ಮಾಡಿ ಆ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ತೀನಿ ಅಂತಕ್ಕಂಥದ್ದು ನಮಗೆ ಈಗಾಗಲೇ ಎಲ್ಲ ಸದಸ್ಯರುಗಳು ಮಂಜಣ್ಣ ಅವರು ಇನ್ನು ಕಾಂಗ್ರೆಸ್ನಲ್ಲೇ ಇರೋದ್ರಿಂದ ನಾವು ಅವ್ರನ್ನ ಭೇಟಿ ಮಾಡಿ ಮಾತಾಡ್ತಾ ಇದ್ವಿ ಸಾಧಕ ಬಾಧಕದ ಬಗ್ಗೆ. ವೈಯಕ್ತಿಕವಾಗಿ ಸ್ವಲ್ಪ ಅಲ್ಲಿ JDS ಕಾಂಗ್ರೆಸ್ ನಾವು ಫೈಟ್ ಮಾಡ್ತಕ್ಕಂಥ ವಿಚಾರ. ರಾಜಕೀಯವಾಗಿ ನಾವು ಹೋರಾಟ ಕಾಂಗ್ರೆಸ್ JDS ಪಕ್ಷ, ಹಾಗಾಗಿ ಆ ರೀತಿ ಇದೆ. ಅದರಿಂದ ನಾವು ಯಾರು ಕೂಡ ಇಲ್ಲ. ನಾವು ಇನ್ನು 2-3 ದಿವಸದಲ್ಲಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಹತ್ರ ಕರ್ಕೊಂಬಂದು, ಮೊನ್ನೆ DK ಶಿವಕುಮಾರ್ ಹತ್ರ ಕರ್ಕೊಂಬಂದು ಎಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳನ್ನ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿವು, ಬೆಂಗಳೂರು ಉತ್ತರದಲ್ಲಿ JDSನ ಬೆಂಬಲಿಸಬೇಕಾದ್ರೆ ಮೊದಲು ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಈಗ ಬೆಂಗಳೂರಿನ ಶಾಸಕರು ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಹೇಳಿದ್ದಾರೆ. ಸೊ ಯಾವ ರೀತಿಯ ಸಮಸ್ಯೆ ಇದೆ, JDS ಅಭ್ಯರ್ಥಿ ಯಾವ ರೀತಿ ಏನಾದರೂ ವಿರೋಧ ಆಗಿದೆಯಾ ಅಂತ? ಗುರುಪ್ರಸಾದ್, ಇಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅವಕಾಶವನ್ನ ಬೆಂಗಳೂರು ಶಾಸಕರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅಥವಾ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಇದನ್ನೇ ಗುರಿಯಾಗಿಟ್ಕೊಂಡು ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಏನು ದೇವೇಗೌಡರು ಸ್ಪರ್ಧೆಗೆ ಇಳಿತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದರಿಂದ ನಾವು JDS ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡ್ಬೇಕಾದ್ರೆ ಮೊದಲು ನಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 5 ಕಾಂಗ್ರೆಸ್ ಶಾಸಕರು ಈಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಜೊತೆಗೆ DCM ಪರಮೇಶ್ವರ್ ಅವರ ಬಳಿ ಕೂಡ ಒಂದು ಒತ್ತಡವನ್ನ ತಂದಿದ್ದಾರೆ. ಶೀಘ್ರದಲ್ಲೇ ಅಂದ್ರೆ 2-3 ದಿನಗಳ ಒಳಗೆ ಸಭೆಯನ್ನ ಕರಿಬೇಕು, ನಮ್ಮ 5 ಜನ ಶಾಸಕರನ್ನ ಸಭೆಯನ್ನ ಕರಿಬೇಕು. ಅದರಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸಬೇಕು. ನಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇರುವಂತ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಬೇಕು. ಜೊತೆಗೆ ನಾವು ಹಿಂದೆ JDSನವರ ಜೊತೆ ಕಾರ್ಯಕರ್ತರ ಜೊತೆ ನಮ್ಮ ಕಾರ್ಯಕರ್ತರು ಬಿಡದಾಡ್ಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಗುದ್ದಾಡಿಕೊಂಡು ಕೆಲಸವನ್ನ ಮಾಡಿದ್ದಾರೆ. ಈಗ ಒಟ್ಟಾಗಿ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಹೀಗಾಗಿ ನಾವು ಕಾರ್ಯಕರ್ತರಿಗೂ ಕೂಡ ಉತ್ತರವನ್ನ ಕೊಡ್ಬೇಕಾಗತ್ತೆ. ಇದರಿಂದ ನಮ್ಮ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಿದ್ರೆ ನಂತರ ನಾವು ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ. ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದಕ್ಕೆ ಸರಿಯೋದಿಲ್ಲ. ಆದ್ರೆ ಮೊದಲು ನಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಬೇಕು ಅನ್ನುವಂತಹ ಒತ್ತಡವನ್ನ ತರ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.